ರೋಡ್ 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 ಫುಲ್ ಆಫ್ ರೋಡ್. ನೋಡಿ ಯಾವುದೊಂದು ಪ್ರಾಣಿ ಹೋಗ್ತಿದೆ. ಬನ್ನಿ ಗೆಳೆಯರೇ, ನಮ್ಮ ಇವತ್ತಿನ ಬೈಕ್ ಹೇಗಾಗಿದೆ ನೋಡಿ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಡ್ರೀಮ್ ವಿಸಿಟ್ ರೋಹಿತ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾವೊಂದು ಆಫ್ ರೋಡ್ ಹೋಗ್ತಿದ್ದೇವೆ. ಸೊ ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ ವಿಜೇತ್, ಬ್ಲ್ಯಾಕ್ ಗೋಸ್ಟ್ ರೈಡರ್ ವಿಜೇತ್. ಸೊ ಇವತ್ತಿನ ಈ ರೈಡ್ ನಾವು ಇಲ್ಲಿಂದ ಶುರು ಮಾಡುವ. ಸೊ ಇದು ನಂದು ಫಸ್ಟ್ ಆಫ್ ರೋಡ್ ರೈಡ್ ಆಗಿದೆ. ಒಂದು ಸುಂದರವಾದ ಪ್ರಕೃತಿಯ ಮಧ್ಯದಲ್ಲಿ. ಸೊ ಈ ರೋಡ್ ಇರೋದ್ರಿಂದ ನಮಗೆ ಫುಲ್ ಗ್ರೀನರಿ ಕೂಡ ನೋಡ್ಬೋದು, ಅದೇ ರೀತಿ ಈ ರೋಡಿನ ಅನುಭವವನ್ನು ಕೂಡ ಪಡ್ಕೊಳ್ಬೋದು. ಸೊ ಈ ಪ್ಲೇಸ್ ಯಾವುದು ಅಂತ ಗೆಸ್ ಮಾಡಿ ಹೇಳಿ. ಯಾರೆಲ್ಲ ಈ ಪ್ಲೇಸಲ್ಲಿ ಬಂದಿದ್ದೀರಾ ಗೆಸ್ ಮಾಡಿ ಹೇಳಿ. ರೈಡ್ ನೋಡಿ, ಆಫ್ ರೋಡ್ ರೈಡ್. ಜೀವನದಲ್ಲಿ ಇಂಥ ರೈಡ್ನಲ್ಲಿ ಸಿಗೋ ಮಜನೇ ಬೇರೆ. ಬೆಲೆ ಬೆಲೆ ಇದು ಸೀದಾ ನದಿಗೆ ಹೋಗುವ ರೋಡ್ ಇದು. ಆದರೆ ಇವಾಗ ಈ ರೋಡ್ ಫುಲ್ ಬ್ಲಾಕ್ ಆಗಿದೆ. ಅಂದರೆ ಅಲ್ಲಿ ಹೊಸ ರೋಡ್ ಆದ ಕಾರಣ ಈ ರೋಡನ್ನು ಇಲ್ಲಿ ಬ್ಲಾಕ್ ಮಾಡಿದ್ದಾರೆ. ನೋಡಿ, ಅಲ್ಲಿ ಬೆತ್ತದ ಗಿಡ ಒಂದು ಫುಲ್ ಅಡ್ಡ ಬಿದ್ದಿದೆ ರೋಡಿಗೆ. ಮೆಲ್ಲವ ಬೆತ್ತದ ಮುಳ್ಳು. ಈ ಬೆತ್ತದ ಮುಳ್ಳಲ್ಲಿ ನಾವು ಸೀದಾ ಬೆತ್ತದ ಮುಳ್ಳನ್ನು ದೂಡಿಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ, ಯಾಕಂದರೆ ಅದರಲ್ಲಿ ಮುಳ್ಳು ಇರ್ತದೆ. ಹಾಗಾಗಿ ನಾವು ಅದನ್ನು ಮೆಲ್ಲ ಸರಿಸಿ ಹೋಗಬೇಕು. ಸೊ ಇದು ನೋಡಿ, ಬೆತ್ತ ಫುಲ್ ಮುಳ್ಳಿದೆ ಇದರಲ್ಲಿ. ಬರಪುಂಡದ ವಿಜೇತ್ರವರು MT-ಯನ್ನು ಆಫ್ ರೋಡಿಗೆ ತಂದಿದ್ದಾರೆ. ಒಳ್ಳೆ ಗ್ರಿಪ್ ಇದೆ ಮಾತ್ರ MT. ಆಫ್ ರೋಡಿಗೂ ಸಹಿ, ಆನ್ ರೋಡಿಗೂ ಸಹಿ. ಇದಿಲ್ಲಿಗೆ ಎಂಡ್ ಆಗಿದೆ. ಮರ ಬಿಡ್ತೇನೆ ಆತ, ಮರ ಬಿಡ್ತಾರಲ್ಲಿ. ಸೊ ಇಲ್ಲಿ ಮರ ಬಿದ್ದಿದೆ, ಮರ ಬಿದ್ದು ಬ್ಲಾಕ್ ಆಗಿದೆ ರೋಡು. ಸೊ ಇಲ್ಲಿ ಇವಾಗ ಇದಕ್ಕೆ ಬದಲಿ ರೋಡ್ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಕಾಣ್ತಿರ್ತದೆ. ಸೀದಾ ಸುದಕ್ಕೆ ಹೋಗ್ಬುಂಡು, ಪೋಂಟ ಸುದಕ್ಕೆ ಹೋಗ್ಬುಂಡು ನಿಂದು. ಒಳ್ಳೆ ತೂಕಣ. ರೋಡ್ 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 ಫುಲ್ ಆಫ್ ರೋಡ್. ಬೋಪುಂಡ ಸೊ ಇವಾಗ ಸೇಫ್ಟಿಗಂತ ನಾವು ಯಾವುದೇ ಶೂ ಆಗಲಿ ಜಾಕೆಟ್ ಆಗಲಿ ಯಾವುದು ಇವಾಗ ನಾವು ಪರ್ಚೇಸ್ ಮಾಡಲಿಲ್ಲ. ಇನ್ನು ಪರ್ಚೇಸ್ ಮಾಡಬೇಕಷ್ಟೇ. ಈ ಕೊಕ್ಕನ ಚೂರು ಬಗ್ಗವಲ್ಯ ಎಂಚುಂಡು ರೈಡ್. ಸೊ ಪ್ರಯತ್ನ ಮಾಡ್ತಿದ್ದೇವೆ. ಸ್ಕಿಡ್ಡ ఆయన పొలిపోకి వెళ్ళి. ಸೊ ಇಲ್ಲಿ ಗಾಡಿ ಸ್ಟ್ಯಾಂಡ್ ಮಾಡಲಿಕ್ಕೂ ಸಹ ಆಗ್ತಿಲ್ಲ. ತಳ್ಳುತ್ತಿದ್ದೇವೆ, ತಳ್ಳಿ ತಳ್ಳಿ ವಯಸ್ಸ. ಅಲ್ಲಿ ಅಲ್ಲಿ ಎದುರು ಎದುರು ಎದುರು. ಹಾಂ ಹಾಂ ಪಾಡು. ಹಾಂ ಪಿರಾವರಡು. ಹಾಂ ಐತೆ ಐತೆ ಪಾಡು, ಐತೆ ನೂಕು ಬೇನೆ ಇಂದ ಕೊರ್ಬೆ. ಹಾಂ
ಹಿಂದು ತಾರ್ನ. ಸೊ ಇವಾಗ ನನ್ನ ಎಕ್ಸ್ಪಲ್ಸಲ್ಲಿ ಪಾಸ್ ಆಗ್ತದೆ ನೋಡ. ಅಲ್ಲಿ ಒಂದು ಮರದ ಬೇರುಂಟು, ಆ ಬೇರು ಅಡ್ಡದಾಗಿ ಟೈರ್ಗೆ ಹಿಡ್ಕೊಂಡಿದೆ, ಹಾಗಾಗಿ ಅದು ಅಲ್ಲಿಗೆ ರೋಲ್ ಆಗ್ತುಂಟು. ಅಂದರೆ ಮಳೆಗಾಲ ಇರುವುದರಿಂದ ಫುಲ್ ಕೆಸರಿದೆ ಹಾಗಾಗಿ. ಅಂಡ್ಯಾ ಅಂడి ಮೂಳೆ ಮೂಳೆ ಓಪನೆಟ್ಟೆ ವಿಜೇತ್ ರೋಡು. ಇವಾಗ ನಾವು ಆ ರೋಡನ್ನು ಕ್ರಾಸ್, ಬಿದ್ದ ಮರವನ್ನು ಕ್ರಾಸ್ ಮಾಡಿ ಈ ಸೈಡ್ ರೋಡಿಗೆ ಬರ್ತಿದ್ದೇವೆ. ಅಂದರೆ ಸ್ವಲ್ಪ ಕಾಡು ಇರೋದ್ರಿಂದ ಸ್ವಲ್ಪ ಕಷ್ಟ ಆಯಿತು ಬರಲಿಕ್ಕೆ, ಅಂದರೆ ಕೆಸರು ಇರೋದ್ರಿಂದ. ಸೊ ಇದೇ ನೋಡಿ ನಮ್ಮದು ಆಫ್ ರೋಡು. ಸುಮಾರು ಒಂದು 4-5 ವರ್ಷಗಳ ಹಿಂದೆ ಈ ರೋಡ್ ಕ್ಲೀನ್ ಇತ್ತು, ಅಂದರೆ ನದಿ ದಾಟಿ ಇಲ್ಲಿ ಗಾಡಿ ಹೋಗ್ತಿತ್ತು. ಇವಾಗ ಮಾತ್ರ ಇಲ್ಲಿ ಫುಲ್ ಯಾರು ಸಹ ಇಲ್ಲಿ ಸಂಚಾರ ಕಡಿಮೆ ಇದ್ದ ಕಾರಣ ಇಲ್ಲಿ ಫುಲ್ ಬ್ಲಾಕ್ ಆಗಿದೆ. ಅಂದರೆ ಗಿಡ ಎಲ್ಲ ಫುಲ್ ಬಂದು ಬ್ಲಾಕ್ ಆಗಿ ಹೋಗಿದೆ. ಈ ರೋಡ್ ಫುಲ್ ಕೆಸರು ತುಂಬಿದೆ, ಹಾಗೆಯೇ ಫುಲ್ಲು ಗಿಡ ಬ್ಲಾಕ್ ಆಗಿದೆ ಇಲ್ಲಿ. ಅಂದರೆ ಸ್ಕಿಡ್ ಆಗ್ತಾ ಉಂಟು ಟೈರ್, ಕೆಸರಲ್ಲಿ ಸ್ಕಿಡ್ ಆಗ್ತಾ ಉಂಟು, ಮುಂದೆ ಹೋಗ್ತಿಲ್ಲ. ಸೊ ಫೈನಲಿ ರೀಚ್ ಆಗ್ತಾ ಬಂದೆವು. ನೋಡಿ ಯಾವುದೊಂದು ಪ್ರಾಣಿ ಹೋಗ್ತಿದೆ. ಅದು ಉಡ ಅಂತ, ಕಾಡಲ್ಲಿ ನಮಗೆ ಕಾಣಸಿಗುವ ಪ್ರಾಣಿ ಅದು. ಯುದ್ಧದ ಟೈಮಲ್ಲಿ ಹಿಂದಿನ ಕಾಲದವರು ಅದನ್ನು ಉಪಯೋಗಿಸ್ತಿರುತ್ತಾರಂತೆ. ಅಂದರೆ ಗೋಡೆಯನ್ನು ಹತ್ತಿ ಆಚೆ ಪಾಸ್ ಮಾಡಬೇಕಂದ್ರೆ ಅದರ ಬಾಲದಲ್ಲಿ ಹಿಡ್ಕೊಂಡು ಆಚೆ ಪಾಸ್ ಆಗ್ತಿದ್ರಂತೆ. ಸೊ ಇಲ್ಲಿ ಬಂದು ನಮ್ಮ ಗಾಡಿ ನಿಲ್ಲಿಸಿದ್ದೇವೆ. ಇಲ್ಲಿಂದ ಮುಂದೆ ಹೋಗುವಾಗ ಇಲ್ಲಿ ರೋಡ್ ತುಂಬ ಗೊಲ್ತೋಗಿದೆ. ಹಿಂದೆ ರೋಡ್ ಇದ್ದ ಜಾಗನೇ, ಬಟ್ ಇವಾಗ ಫುಲ್ಲು ನೀರು ಬಂದು ಗೊಲ್ದು ಹೋಗಿದೆ. ಇಲ್ಲಿ ಕೂಡ ಒಂದು ಮರ ಬಿದ್ದಿದೆ. ಒಂದು ಎಲ್ಲ ಪ್ಲೇಸ್ ಇತ್ತು, ಬಟ್ ಇಲ್ಲಿ ಮರ ಬಿದ್ದಿದೆ. ಇದು ನೋಡಿ ಇವತ್ತಿನ ನಮ್ಮ ಆಫ್ ರೋಡ್ ಎಂಡ್ ಪಾಯಿಂಟಲ್ಲಿ ಮರ ಬಿದ್ದಿದೆ. ಸೊ ಮರ ಬಿದ್ದಿದ್ದರಿಂದ ನಮಗೆ ಇಲ್ಲಿ ಬರಲಿಕ್ಕೆ ಆಗಲಿಲ್ಲ. ಸೊ ಅಲ್ಲಿಯೇ ಬೈಕ್ ಸ್ಟಾಪ್ ಮಾಡಿದ್ದೇವೆ. ನೋಡಿ ಪ್ಲೇಸ್ ಹೇಗಿದೆ ನೋಡಿ. ವಿಜೇತ್ ಅವರೇ, ಈ ಪ್ಲೇಸಿನ ಒಂದು ಅನುಭವ ಹೇಳ್ತೀರಾ? ಇವತ್ತಿನ ಆಫ್ ರೋಡ್ ಹೇಗಾಗಿದೆ? ಕಾಲಿಗೆ ಫುಲ್ ಮುಳ್ಳೆನಾ? ನಿಮಗೆ ಹೇಗಾಗಿದೆ ಅನುಭವ? ಚೆಂದಾಗಿದೆ. ಇಲ್ಲಿ ದಾಟಿ ಆ ಸೈಡ್ ಸಹ ಹೋಗ್ಲಿಕ್ಕೆ ಆಗ್ತದೆ ರೋಟು, ಬಟ್ ಮರ ಬಿದ್ದಿದೆ. ಸೈಕಾಗಿದೆ ಜಾಗ. ಅಲ್ಲಿ ಕೂಡ ರೋಡ್ ಇದೆ ಇದರಿಂದ ಆ ಕಡೆ, ಇಲ್ಲಿ ಪಾಸ್ ಮಾಡಲಿಕ್ಕೆ ಆಗ್ತಿಲ್ಲ. ಸೊ ಫೋಟೋಗ್ರಾಫರ್ ಎಲ್ಲ ಇದ್ದಾರೆ, ಒಳ್ಳೆಲ್ಲ ಪಿಕ್ ತೆಗಿತಿದ್ದಾರೆ. ಅದಲ್ಲಂದ್ರೆ ಈ ಕಡೆ ಬಂದಿರ್ಬೋದಿತ್ತಲ್ಲ ವಿಜೇತ್ ಅವರೇ, ಅಲ್ಲ? ಒಳ್ಳೆ ಒಂದು ವ್ಯೂ ಇತ್ತು, ಬೈಕ್ ಇಲ್ಲಿ ಇಳಿಸ್ತಿದ್ರೆ ಸ್ವಲ್ಪ ಮಜಾ ಇರ್ತಿತ್ತು. ಬಟ್ ಆ ಮರ ಒಂದಲ್ಲ ಅಂದರೆ ಇಲ್ಲಿಗೆ ಗ್ಯಾರಂಟಿ ನಾವು ಬೈಕ್ ತರ್ತಿದ್ದೆವು. ಬಿದ್ದಿದ್ರಿಂದ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ನೋಡ ಕಲ್ಲು ಬಿಸಾಡು, ಯಾರ್ದು ದೂರ ಹೋಗ್ತದೆ ನೋಡ ವಿಜೇತ್, ಯಾರ್ದು ದೂರ ಕಲ್ಲು ಹೋಗೋದು ಅಂತ ನೋಡುವ. ನೋಡಿ ಇದು ನನ್ನ ಕಲ್ಲು, ಜಂಪಿಂಗ್ ಕಲ್ಲು. ಸೊ ಇವಾಗ ನಾನು ಜಂಪ್ ಮಾಡ್ತಿದ್ದೇನೆ ಕಲ್ಲು. ಯಸ್, ನೋಡಿ ಎಷ್ಟು ಕ್ಲೀನ್ ಇದೆ ನೋಡಿ ನೀರು. ಸೊ ಇಂಥ ಸೌಂದರ್ಯ ನೀವು ಸಿಟಿಯಲ್ಲಿದ್ದರೆ ಸಿಗೋದಿಲ್ಲ.
ಪ್ರಕೃತಿಯ ಸೌಂದರ್ಯ, ಹೀಗೊಂದು ಮರ ಗಿಡಗಳ ಮಧ್ಯೆ ಒಂದು ಹರಿದು ಹೋಗುವ ಒಂದು ನದಿ, ಅದೇ ರೀತಿ ನಾವು ಇಲ್ಲಿ. ಸೊ ಇಂಥ ಪ್ಲೇಸ್ ನಿಮಗೆ ಅಂದರೆ ಸಿಟಿ ಲೈಫಲ್ಲಿ ಇರೋರಿಗೆ ಸಿಗೋದು ಭಾರಿ ಕಷ್ಟಕರ. ಸೊ ಇವತ್ತು ನಾವು ಎಂಜಾಯ್ ಮಾಡ್ತಿದ್ದೇವೆ. ಸೊ ನೀವು ವಿಡಿಯೋದ ಮುಖಾಂತರ ನೋಡಿ ಎಂಜಾಯ್ ಮಾಡಿ. ಈ ನದಿ ಇಲ್ಲಿಂದ ಹರಿದು ಸೀದಾ ಕುಮಾರಧಾರ ನದಿಗೆ ಸೇರ್ತದೆ. ಅಲ್ಲಿಂದ ಮತ್ತೆ ನೇತ್ರಾವತಿ ನದಿ ಮತ್ತು ಕುಮಾರಧಾರ ನದಿ ಸಂಗಮವಾಗಿ ಸಮುದ್ರ ಪಾಲಾಗ್ತದೆ ಈ ನೀರು. ನೋಡಿ ವಿಜೇತ್ ಅವರು ಕಲ್ಲು ಬಿಸಾಡ್ತಿದ್ದಾರೆ. ಅರ್ಧದಲ್ಲಿ ಬಾಕಿ ಆಯಿತು ಆಫ್ ರೋಡ್. ಇಲ್ಲದಿದ್ದರೆ ನಿಮಗೆ ಒಂದು ಬೈಕ್ ತೆಗೆದು ನೀರಲ್ಲಿ ನಿಲ್ಲಿಸಿ ಒಂದು ಫೋಟೋ ತೆಗಿಲಿಕ್ಕಿತ್ತು. ಏನು ಮಾಡೋದು ಅಲ್ಲ ರೋಹಿತ್ ಅವರೇ? ಹೌದು, ಎಂತ ಮಾಡೋದು? ಒಂದು ನೀರು ನೋಡಿ ಗೈಸ್, ಕ್ಲೀನ್ ಇದೆ. ಎಂಥ ಪ್ಲೇಸ್ ಇದು. ನೀವು ಹೆದರಬೇಡಿ, ನಿಮಗೆ ಇನ್ನೊಂದು ಆಫ್ ರೋಡ್ ತೋರಿಸ್ತೇವೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಗ್ಯಾರಂಟಿ ಆಫ್ ರೋಡ್ ತೋರಿಸ್ತೇವೆ ಗಾಯ್ಸ್. ಬನ್ನಿ ಗೆಳೆಯರೇ ಗೆಳೆಯರೇ ಗೆಳೆಯರೇ, ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಇದನ್ನು ಮರ ತೋರಿಸೊಮ್ಮೆ. ಈ ಮರ ಬೀಳುದಲ್ಲ ಅಂದರೆ ನಾವು ಗ್ಯಾರಂಟಿ ಬೈಕ್ ಇಲ್ಲಿಂದ ಪಾಸ್ ಮಾಡ್ತಿದ್ದೆವು. ಬಟ್ ಈ ಮರ ಬಿದ್ದು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಎಷ್ಟು ದೊಡ್ಡ ಮರ ಗಾಯ್ಸ್ ಇದು. ಮಳೆಗೆ ಬಂದ ಮರ ಅಂತಲ್ಲ, ಯಾರೋ ಕರೆದಿದ್ದಾರೆ ಅಂತ. ಕರ್ದದಲ್ಲ. ನೋಡಿ ಗೈಸ್, ಇಲ್ಲಿ ಬಿದ್ದಿದೆ ಮರ. ಬಿದ್ದು ಆಫ್ ರೋಡ್ ಕ್ಯಾನ್ಸಲ್ ಆಯಿತು. ಆದರೂ ಸಹ ನಿಮಗೆ ಆಫ್ ರೋಡ್ ತೋರಿಸಿದ್ದೇವೆ. ಇನ್ನೂ ಸಹ ನಿಮಗೆ ಆಫ್ ರೋಡ್ ಬೇಕಾದರೆ ಹೇಳಿ, ಸಬ್ಸ್ಕ್ರೈಬ್ ಮಾಡಿ. ಇವಾಗ ಇಲ್ಲಿಂದ ವಾಪಸ್ ರಿಟರ್ನ್ ಹೋಗ್ತಿದ್ದೇವೆ. ಇನ್ನಿಲ್ಲಿ ರಿಟರ್ನ್ ಹೋಗ್ಲಿಕ್ಕೆ ಅದೇ ಜಾಗದಿಂದ ಹೋಗ್ಬೇಕಷ್ಟೆ. ನಮ್ಮ ಇವತ್ತಿನ ಬೈಕ್ ಹೇಗಾಗಿದೆ ನೋಡಿ, ಫುಲ್ಲು ಮಣ್ಣು ತುಂಬಿದೆ. ಇವಾಗ ಆಫ್ ರೋಡ್, ಇನ್ನು ಮನೆಗೆ ಹೋಗಿ ತೊಳೆಯೋದು. ವಿಜೇತ್ ಅವರು, ನಿಮ್ಮ MT ಹೇಗೆ ಉಂಟು? MT ಫುಲ್ ಈ ರೀತಿಯಾಗಿದೆ. ಸೊ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೇವೆ. ಯಾರಲ್ಲಿ ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.